ಬೆಂಗಳೂರಿನಾದ್ಯಂತ. ಇನ್ನು ಗಾಯತ್ರಿ ವಿಹಾರ ಅರಮನೆ ಮೈದಾನ ಗೇಟ್ ಬಳಿ ಮತ್ತೆ ಪ್ರತಿಭಟನೆ ಮುಂದುವರೆದಿದೆ. 35ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ನಂತರವೂ ಕೂಡ ಮತ್ತೆ ಇದೀಗ ಪ್ರತಿಭಟನೆ ಮುಂದುವರೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅರಮನೆ ಮೈದಾನದ ಬಳಿ ಮತ್ತೊಂದು ಗುಂಪಿನಿಂದ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತರನ್ನ ಬಲವಂತವಾಗಿ ವಶಕ್ಕೆ ಪಡೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇನ್ನು ಟ್ರಾಫಿಕ್ ದಟ್ಟಣೆಯನ್ನ ನಿಯಂತ್ರಿಸೋದಕ್ಕೆ ಈ ಕಡೆ ಪೊಲೀಸರು ಹರಸಾಹಸವೇ ಪಡ್ತಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟಿಸಿದ ಬಿಜೆಪಿ ಯುವ ಮುಖಂಡರಾದ ಅನಿಲ್ ಶೆಟ್ಟಿ, ಪ್ರಶಾಂತ್, ಸಂದೀಪ್ ರವಿ ಹಾಗೆ ಪ್ರತಾಪ್ ಸೇರಿ 35ಕ್ಕೂ ಹೆಚ್ಚು ಜನರ ಬಂಧನವಾಗಿದೆ. ಮತ್ತೊಂದು ಕಡೆ ಮತ್ತೊಂದು ಗುಂಪಿನಿಂದ ಕೂಡ ಅರಮನೆ ಮೈದಾನದ ಬಳಿ ಪ್ರೊಟೆಸ್ಟ್ ನಡೀತಾ ಇದೆ. ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಇದರಿಂದಾಗಿ ಬಳ್ಳಾರಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಒಂದು ಕಡೆ ಟ್ರಾಫಿಕ್ ದಟ್ಟಣೆಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವೇ ಪಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಗೆ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಶಾಸಕ ಧೀರಜ್ ಮುನಿರಾಜು ಗೈರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಯುವ ಮೋರ್ಚಾ ವತಿಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದೆ. ಇನ್ನು ಈ ಪ್ರತಿಭಟನೆಗೆ ಯುವ ಮೋರ್ಚಾ ಅಧ್ಯಕ್ಷ ಶಾಸಕ ಧೀರಜ್ ಮುನಿರಾಜುನೇ ಗೈರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಗಮನಿಸಬಹುದು ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪೊಲೀಸರು ಯಾವ ರೀತಿ ಹರಸಾಹಸ ಪಟ್ಟಿದ್ದಾರೆ ಅಂತ. ಸೊ ಎಲ್ಲರನ್ನೂ ಕೂಡ ಬಿಎಂಟಿಸಿ ಬಸ್ನಲ್ಲಿ ತುಂಬಿಕೊಂಡು ಕಾಕಿ ವಶಕ್ಕೆ ಪಡೆದುಕೊಂಡಿದೆ. ಬನ್ರಿ ಬನ್ರಿ ಬಿಡ್ರಿ ಬಿಡ್ರಿ ಬಿಡಪ್ಪ ಬಿಡ ನೀನು ಬಿಡು ನೀನು ಬಿಡಪ್ಪ ನೀನು ಬಿಡು ನೀನು ಬಿಡು ನೀನು ಬಿಡು ನೀನು ಬಿಡಮ್ಮ ಗಮನಿಸ್ತಾ ಇದ್ದೀರಾ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸವೇ ಪಡ್ತಿದ್ದಾರೆ ಅಂತಾನೆ ಹೇಳಬಹುದು. ಆಲ್ರೆಡಿ ಒಂದು ಬ್ಯಾಚನ್ನು ಬಿಎಂಟಿಸಿ ಬಸ್ನಲ್ಲಿ ಕರೆದುಕೊಂಡು ಹೋದರೂ ಕೂಡ ಮತ್ತೆ ಇನ್ನೊಂದು ಗುಂಪು ಬರುತ್ತೆ. ಇನ್ನೊಂದು ಗುಂಪಿನಿಂದ ಪ್ರತಿಭಟನೆ ಕೂಡ ನಡೀತಾ ಇರುತ್ತೆ. ಇನ್ನು ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಹರಸಾಹಸವೇ ಪಟ್ಟಿದ್ದಾರೆ. ಇದರಿಂದ ಗಮನಿಸ್ತಾ ಇದ್ದೀರಾ ಅಲ್ಲಿ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಯಾವ ರೀತಿ ಉಂಟಾಗಿದೆ ಅಂತ. ಎಸ್, ಈಗ ಇದೇ ಸ್ಥಳದಿಂದ ಅಂದ್ರೆ ಪ್ಯಾಲೇಸ್ ಗ್ರೌಂಡ್ನಿಂದ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸದ್ಯದ ಅಲ್ಲಿನ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾರೆ. ಎಸ್ ಹೆಬ್ಬಾರ್, ದೇಶದ್ರೋಹಿ ಡಿಕೆ ಸುರೇಶ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಈ ರೀತಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪೊಲೀಸರು ಹರಸಾಹಸವೇ ಪಡ್ತಿದ್ದಾರೆ ಅವರನ್ನ ತಡೆಯೋದಕ್ಕೆ ಅಂತಾನೆ ಹೇಳಬಹುದು. ಸದ್ಯದ ಅಪ್ಡೇಟ್ ಏನಿದೆ? ಅದು ಈಗ ತಾನೇ ಪ್ರತಿಭಟನೆ ನಡೆಸಿ ಇಲ್ಲಿಂದ ತೆರಳಿದ್ದಾರೆ ಪೊಲೀಸರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಪ್ರತಿಭಟನೆ ಉದ್ದೇಶ ಏನಂತಂದರೆ ಅರಮನೆ ಮೈದಾನದ ಎದುರುಗಡೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಕಾರಣ ಏನಂತಂದರೆ ಮೈದಾನದ ಎದುರುಗಡೆಯಲ್ಲಿ ಪಕ್ಕದ ರೋಡಿನಲ್ಲಿಯೇ ಸುರೇಶ್ ಅವರ ಮನೆ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದರು. ಇಲ್ಲಿ ಪ್ರತಿಭಟನೆ ಮಾಡೋ ಸ್ಥಳದಿಂದ ಈ ಸ್ಥಳದಿಂದ ನೇರವಾಗಿ ಸುರೇಶ್ ಅವರ ಮನೆಗೆ ಹೋಗಿ ಮುತ್ತಿಗೆ ಹಾಕಬೇಕು ಅನ್ನೋಂಥ ಪ್ಲ್ಯಾನನ್ನು ಬಿ ಜೆ ಪಿ ಮೋರ್ಚಾದ ಎಲ್ಲ ಪ್ರತಿಭಟನೆ ಮಾಡೋಂಥವ್ರು ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಆ ಕಡೆ ಹೋಗ್ತಾ ಇದ್ದ ಹಾಗೇನೆ ಪೊಲೀಸರು ಅವ್ರನ್ನ ತಡೆದಿದ್ದಾರೆ. ತಕ್ಷಣ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ, ವಾಗ್ವಾದ ನಡೆದಿದೆ. ಆನಂತರ ಪೊಲೀಸರು ಬಲವಂತವಾಗಿ ಅವರನ್ನ ಹಾಕ್ಕೊಂಡು ಬಸ್ನಲ್ಲಿ ಹಾಕಿಕೊಂಡು ತೆಗೆದುಕೊಂಡು ಹೋಗಿದ್ದಾರೆ, ಇಲ್ಲಿಂದ ಹೋಗಿದ್ದಾರೆ. ಕಾರಣ ಏನಂತಂದರೆ ಪ್ರತಿಭಟನೆಯ ಅವರ ಉದ್ದೇಶ ಏನಂತಂದರೆ ಡಿಕೆ ಸುರೇಶ್ ಅವರು ಸಂಸದರಾಗಿದ್ದುಕೊಂಡು ದೇಶ ವಿಭಜನೆ ಅಂತ ಮಾತನ್ನು ಆಡಿದ್ದಾರೆ. ಅನುದಾನದ ವಿಚಾರವಾಗಿ ಪ್ರಶ್ನೆ ಮಾಡಿದರೆ ಅದಕ್ಕೆ ಅರ್ಥ ಇದೆ. ಅನುದಾನ ಬರಬೇಕು, ಹೆಚ್ಚಿನ ಅನುದಾನ ಕೇಳೋದು ಇದೆಲ್ಲವೂ ಸಹಜ. ಆದರೆ ಈ ಕಾರಣಕ್ಕಾಗಿಯೇ ದೇಶವನ್ನು ಒಡಿಬೇಕಾಗತ್ತೆ, ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾಗತ್ತೆ ಅನ್ನೋಂಥ ಮಾತನ್ನು ಹೇಳಿರೋದು ಸರಿಯಲ್ಲ. ಇದು ರಾಷ್ಟ್ರ ವಿರೋಧಿ ಹೇಳಿಕೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬಿ ಜೆ ಪಿಯವರ ಎಲ್ಲರೂ ಕೂಡ ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾರಣ ಏನಂತಂದರೆ ಕೇವಲ ಸುರೇಶ್ ಅವರು ಮಾತ್ರ ಅಲ್ಲ, ಇವರ ಮಾತನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ಬಹುತೇಕ ಶಾಸಕರು, ಸಂಸದರು, ಸಚಿವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಈ ವಿಚಾರವಾಗಿ
ಆರ್ ಅಶೋಕ್ ವಿಪಕ್ಷ ನಾಯಕರು ಅವರು ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕಿದರು. ಇದೇ ರೀತಿ ಹೇಳಿಕೆಗಳನ್ನು ಕೊಡ್ತಾ ಹೋದರೆ, ಅದನ್ನು ಸಮರ್ಥಿಸ್ಕೊಳ್ತಾ ಹೋದರೆ ಮುಂದೆ ಸಮಸ್ಯೆ ಆಗುತ್ತೆ, ತಕ್ಷಣ ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮಾಡಿದವರು ಕೂಡ ಅದೇ ಒಂದು ಆಗ್ರಹವನ್ನು ಮಾಡಿದ್ದಾರೆ. ತಕ್ಷಣ ಇದನ್ನು ಕಡಿವಾಣ ಹಾಕಿ ಈ ರೀತಿ ಹೇಳಿಕೆಗಳನ್ನು ನಿಲ್ಲಿಸಬೇಕು, ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು, ಅವರ ಪಕ್ಷ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದೆ. ಅದನ್ನೇ ಲೋಕಸಭಾ ಸ್ಪೀಕರ್ಗೂ ಕೂಡ ಬಿಜೆಪಿಯವರು ಪತ್ರವನ್ನು ಬರೆದಿದ್ದಾರೆ, ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಸಂವಿಧಾನಬದ್ಧವಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಈಗ ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ತಪ್ಪಾಗತ್ತೆ, ಕಾನೂನು ರೀತಿಯಲ್ಲಿ ತಪ್ಪಾಗುತ್ತೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಹಾಗಾಗಿ ಇವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಹೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಇವತ್ತು ಅದೇ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದನ್ನು ಇಲ್ಲಿಗೆ ನಿಲ್ಲಿಸದೆ ಹೋದರೆ, ಇದನ್ನು ಸಮರ್ಥಿಸಿಕೊಳ್ಳೋದು ಅಥವಾ ಅವರ ಹೇಳಿಕೆಯನ್ನು ಖಂಡಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಬಿಜೆಪಿಯವರು ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ, ಮಾಡ್ತೀವಿ ಅಂತೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪೊಲೀಸರೆಲ್ಲರೂ ಕೂಡ ಅವರನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಧು, ಹೆಬ್ಬಾರಿಯಲ್ಲಿ ಮಾಹಿತಿ ಪ್ರಕಾರ ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸ್ತಾರೆ ಅನ್ನೋ ವಿಚಾರನೇ ಪೊಲೀಸರಿಗೆ ಗೊತ್ತಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಬಿಜೆಪಿ ನಾಯಕರು ಪ್ರೀ ಪ್ಲಾನ್ಡ್ ಆಗಿ ಈ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದ್ರ ಸದ್ಯದ ಅಲ್ಲಿನ ಟ್ರಾಫಿಕ್ ಜಾಮ್ನ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಬಗ್ಗೆ ಏನಿ ಅಪ್ಡೇಟ್? ಮೈದಾನದ ಈ ಬಳ್ಳಾರಿ ರೋಡ್ ಏನಿದೆ, ಇದು ಸಾಮಾನ್ಯವಾಗಿ ಯಾವಾಗಲೂ ಜಾಮ್ ಇರುತ್ತೆ, ಅಷ್ಟು ವಾಹನಗಳಲ್ಲಿ ಓಡಾಡ್ತವೆ. ಆದರೆ ಇವರು ಏಕಾಏಕಿಯಾಗಿ ಪ್ರತಿಭಟನೆಯನ್ನು ಮಾಡಿದ್ರು. ಪೊಲೀಸರ ಪರವಾನಗಿಯನ್ನು ತೆಗೆದುಕೋಬೇಕಾಗಿತ್ತು ಅಂತ ಅವರು ಹೇಳೋದು. ಆದರೆ ಪ್ರತಿಭಟನೆ ಅಂತಂದರೆ ನಮ್ಮ ಹಕ್ಕು, ನಾವು ಯಾವುದೇ ರೀತಿಯ ಅಹಿತಕರ ಘಟನೆಯನ್ನು ಮಾಡದೇನೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಪೊಲೀಸರು ಪರವಾನಗಿಯನ್ನು ತೆಗೆದುಕೋಬೇಕಾಗಿತ್ತು ಅಂತೇಳಿ ಹಾಕಿದ್ರು. ಆ ಕಾರಣಕ್ಕಾಗಿಯೇ ಜನ ಸಾಕಷ್ಟು ಸೇರಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಟ್ರಾಫಿಕ್ ಜಾಮ್ ಆಯಿತು, ಸಂಪೂರ್ಣವಾಗಿ ರಸ್ತೆ ಬಂದಾಯಿತು, ವಾಹನಗಳೇ ಓಡಾಡ್ತಾ ಇರಲಿಲ್ಲ, ಎಲ್ರಿಗೂ ಕೂಡ ಸಮಸ್ಯೆ ಆಯಿತು. ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿದ್ದರು, ಅದನ್ನು ಕ್ಲಿಯರ್ ಮಾಡೋದಕ್ಕೂ ಕೂಡ ಅವರು ಹರಸಾಹಸವನ್ನು ಪಡಬೇಕಾಗಿತ್ತು. ಈ ಕಾರಣಕ್ಕಾಗಿಯೇ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೀತು. ಬಿಜೆಪಿಯವರ ಪ್ಲ್ಯಾನ್ ಏನಿತ್ತು ಅಂತಂದರೆ ಇಲ್ಲಿ ಪ್ರತಿಭಟನೆಗೆ ಸೇರ್ತಾ ನೇರವಾಗಿ ಇಲ್ಲಿಂದ ಹೋಗಿ ಅವರ ಮನೆಗೆ ಮುತ್ತಿಗೆ ಹಾಕಬೇಕು, ಆ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು, ಈ ವಿಚಾರವನ್ನು ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ತಲುಪುವಂತೆ ಮಾಡಬೇಕು, ಬಿಜೆಪಿಯ ತನ್ನ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಈ ಮೂಲಕ ತೋರಿಸಬೇಕು ಅನ್ನೋಂಥ ಒಂದು ಯತ್ನವನ್ನು ಮಾಡ್ಕೊಂಡಿದ್ರು, ಅಂಥ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ. ಇದು ಪರವಾನಗಿ ಇಲ್ಲದೆ ನಡೆಸ್ತಾ ಇರೋಂಥ ಪ್ರತಿಭಟನೆ, ಇದಕ್ಕೆ ಅವಕಾಶವನ್ನು ನಾವು ಕೊಡಲ್ಲ ಅಂತೇಳಿ ತಕ್ಷಣವೇ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಕೂಡ ಆಯಿತು. ಆದರೆ ಪೊಲೀಸರು ಎಲ್ಲರನ್ನೂ ಕೂಡ ಬಲವಂತವಾಗಿ ಎಲ್ಲರನ್ನೂ ಕೂಡ ಎಳೆದು ಎತ್ತಾಕೊಂಡೋಗಿ ಬಸ್ನಲ್ಲಿ ಹಾಕ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಪ್ರತಿಭಟನೆ ನಡೆಯುವಾಗ ಸಾಮಾನ್ಯವಾಗಿ ಒಂದಷ್ಟು ಸಮಯ ಘರ್ಷಣೆಗಳು, ಕೂಗಾಟಗಳು ಎಲ್ಲವೂ ಸಹಜ. ಆದರೆ ಪರವಾನಗಿ ತೆಗೆದುಕೊಳ್ಳದೆ ಪ್ರತಿಭಟನೆ ಮಾಡಿದಾಗ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಇದೇ ಪರಿಪಾಠ ಬೆಳೆದೋಗುತ್ತೆ, ಇದು ಸಮಸ್ಯೆ ಆಗುತ್ತೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಇದೆಲ್ಲವನ್ನು ಕೂಡ ಪೊಲೀಸರು ಅವರಿಗೆ ವಿವರಿಸುವಂಥ ಪ್ರಯತ್ನ ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಕೇಳ್ದೇನೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರೋಂಥ ಹಿನ್ನೆಲೆ, ಮಾಡಲಿಕ್ಕೆ ಮುಂದಾದಂಥ ಹಿನ್ನೆಲೆಯಲ್ಲಿ ಈಗ ಸಂಸದರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಮಾಹಿತಿ ಪ್ರಕಾರ ಮಧು, ಪೊಲೀಸರು ಅವ್ರನ್ನ ಕರ್ಕೊಂಡೋಗಿ ಹೊಡೆದಿದ್ದಾರೆ ಅನ್ನೋಂಥ ಮಾತು ಬಿಜೆಪಿಯ ಕಡೆಯಿಂದ ಯುವ ಮೋರ್ಚಾದ ಕೆಲವರೆಲ್ಲರೂ ಕೂಡ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು. ನಮ್ಮ ಮೇಲೆ ಪೊಲೀಸರು ಲಾಠಿಯನ್ನು ಬೀಸಿದ್ದಾರೆ, ಬಸ್ನಲ್ಲಿ ಕರ್ಕೊಂಡು ಹೋಗುವಾಗ ಹೊಡೆದಿದ್ದಾರೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಕೂಡ ಮಾಡ್ತಾಯಿದ್ರು ಮಧು. ಇನ್ನು ಹೆಬ್ಬಾರ್ ಮತ್ತೊಂದು ಮಾಹಿತಿ ಪ್ರಕಾರ ಈಗಾಗಲೇ ಇನ್ನೊಂದು ಗ್ಯಾಂಗ್ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ತೆರಳಿ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ದಾರೆ. ಅಲ್ಲೂ ಕೂಡ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇವರು ಪ್ಲಾನ್ ಮಾಡಿ ಗುಂಪಾಗಿ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಪ್ರೊಟೆಸ್ಟ್ ನಡೆಸಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿ ಈ ರೀತಿ ಮಾಡ್ತಿದ್ದಾರಾ ಅಂತ? ಖಂಡಿತ. ಅಂದರೆ ಇಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸರು ಅರಮನೆ ಮೈದಾನದ ಹತ್ರ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು, ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡ್ರು, ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆಯೇ ತಕ್ಷಣ ಅವರು ಬಿಜೆಪಿ ಯುವ ಮೋರ್ಚಾದವ್ರದ್ದು ಮಾಡಿದ ಪ್ಲ್ಯಾನ್ ಏನಂತಂದರೆ, ಕೊನೆ ಕ್ಷಣದಲ್ಲಿ ಮಾಡ್ಕೊಂಡಿರೋ ಪ್ಲ್ಯಾನ್ ಏನಂತಂದರೆ, ಒಂದಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇನ್ನೊಂದಿಷ್ಟು ಜನ ಹೋಗಿ ಸಂಸದರ ಮನೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಸಫಲರಾಗ್ಬೋದು. ಸುರೇಶ್ ಅವರ ಮನೆ ಹತ್ರ ಹೋಗಿ ಪ್ರತಿಭಟನೆ ಮಾಡ್ಬೋದು, ಅಲ್ಲಿ ಯಾರೂ ಕೂಡ ತಡೀಲಿಕ್ಕೆ ಯಾರೂ ಇರಲ್ಲ, ಪೊಲೀಸರಿಗೂ ಕೂಡ ಅದು ಮಾಹಿತಿ ಇರಲ್ಲ ಅನ್ನೋಂಥ ಲೆಕ್ಕಾಚಾರ ಬಿಜೆಪಿಯ ಯುವ ಮೋರ್ಚಾದವ್ರದ್ದಾಗಿತ್ತು. ಆದರೆ ಪೊಲೀಸರು ತಕ್ಷಣ ಇದರ ಮಾಹಿತಿಯನ್ನು ಅರಿತುಕೊಂಡು ತಕ್ಷಣವೇ ಅವರನ್ನು ಆ ಕಡೆಯಲ್ಲಿ ಹೋಗ್ತಾ ಇರುವಂಥವ್ರನ್ನೂ ಕೂಡ ತಡೆದು, ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂಥವ್ರನ್ನೂ ಕೂಡ ತಡೆದು, ಎರಡೂ ಕಡೆಯಿಂದನೂ ಕೂಡ ಹೋಗ್ತಾ ಇರುವಂಥವ್ರನ್ನ ಆ ಗುಂಪನ್ನು ಹಿಡಿದು ಪ್ರತಿಭಟನೆಗೆ ಮುಂದಾಗದಿದ್ದಾಗೆ, ಅವರ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಅವಕಾಶವನ್ನು ಕೊಡದಿದ್ದ ಹಾಗೆ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಪೊಲೀಸರು ಚಾಣಾಕ್ಷತನದಿಂದ ಈ ವಿಚಾರವನ್ನು, ಯಾಕಂತಂದರೆ ಒಂದು ವೇಳೆ ಸ್ವಲ್ಪ ಮಿಸ್ ಆಗಿದ್ದರೂ ಸಹಿತ ಪ್ರತಿಭಟನೆ ಮಾಡ್ತಾ ಇದ್ದವರು
ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ ಇವರನ್ನೆಲ್ಲ ಕೂಡ ಪೊಲೀಸರು ಬಸ್ನಲ್ಲಿ ಎತ್ತಾಕೊಂಡು ಹೋಗುವಂಥ ಕೆಲಸ ಮಾಡ್ತಿರುವಾಗ ಆ ಕಡೆಯಲ್ಲಿ ಇನ್ನೊಂದಿಷ್ಟು ಜನರ ಗುಂಪು ಸಂಸದರ ಮನೆಗೆ ನುಗ್ಗುವಂಥ ಸಾಧ್ಯತೆ ಇತ್ತು. ಅಲ್ಲಿ ಆವಾಗ ದಾಂಧಲೆ ನಡೆಯುವಂಥ ಸಾಧ್ಯತೆ ಇತ್ತು. ಅದು ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆ ಕೈತಪ್ಪಿ ಹೋದಂತೆ ಭಾಸವಾಗ್ತಾ ಇತ್ತು. ಆ ಕಾರಣಕ್ಕಾಗಿ ತಕ್ಷಣವೇ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡದೇನೆ, ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಕೊಡದೇನೆ ಅವ್ರನ್ನೆಲ್ಲರನ್ನೂ ಕೂಡ ತಗೊಬಂದು ಕರ್ಕೊಂಡು ಹೋಗಿದ್ದಾರೆ, ಬಸ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡದೇ ಇದ್ದಿದ್ದರೆ ಇಲ್ಲೊಂದಿಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಮಾತ್ರ, ಅಂದರೆ ಅರಮನೆ ಮೈದಾನದ ಎದುರುಗಡೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರನ್ನು ಮಾತ್ರ ಪೊಲೀಸರು ಗಮನಿಸಿ ಅವರನ್ನು ಮಾತ್ರ ಎಳ್ಕೊಂಡು ಹೋಗುವಂಥ ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದು ಗುಂಪು ಆ ಕಡೆಯಲ್ಲಿ ಸಂಸದರ ಮನೆಗೆ ನುಗ್ಗುವಂತಹ ಸಾಧ್ಯತೆ ಇತ್ತು. ಅದು ದೊಡ್ಡ ಲೋಪ ಆಗ್ತಿತ್ತು, ಭದ್ರತಾ ಲೋಪ ಆಗ್ತಿತ್ತು. ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ದೇನೆ ಪೊಲೀಸರು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಪರವಾನಗಿ ತೆಗೆದುಕೊಳ್ಳದೇನೆ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಪೊಲೀಸರು ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋ ಸಾಧ್ಯತೆ ಇದೆ, ಕೇಸನ್ನು ಕೂಡ ಹಾಕುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಮಧು, ಇನ್ನು ಹೆಬ್ಬಾರ್ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಸಂಸದ ಡಿ.ಕೆ. ಸುರೇಶ್ ಸುಮ್ಮನೆ ಕೂತಿದ್ದಾರಾ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರೇ ಮಲ್ಲಿಕಾರ್ಜುನ್ ಖರ್ಗೆನೇ ಕಿಡಿಕಾರ್ತಾರೆ ಆ ಹೇಳಿಕೆಗೆ. ಸೊ ಹೀಗಾಗಿ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಡಿ.ಕೆ. ಸುರೇಶ್ ಇನ್ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ವಾಪಸ್ ತೆಗೆದುಕೊಳ್ಳೋದು ಅಥವಾ ಒಂದು ಕ್ಷಮೆ ಕೇಳೋದು ಏನೂ ಮಾಡ್ತಾ ಇಲ್ಲ. ಸ್ವತಃ ಹೈ ನಾಯಕರು ಹೇಳಿದ್ರು ಕೂಡ ಯಾಕೆ ಈ ದಿಟ್ಟ ನಿರ್ಧಾರ ಅಂತ. ಮಧು, ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲಿಯೇ ಒಂದು ರೀತಿಯ ದ್ವಂದ್ವ ನಿಲುವಿದ್ದಂತೆ ಕಂಡು ಬರ್ತಾ ಇದೆ. ಯಾಕಂದರೆ ನೀವು ಹೇಳಿದಾಗೆ ಕೆಲವರು ಈ ಹೇಳಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನು ಕೆಲವರು ಸಚಿವರುಗಳು ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸರಿ ಇದೆ ಅವರು ಹೇಳಿರೋದು, ಅನುದಾನದ ವಿಚಾರವಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಅವರು ಕೊಟ್ಟಂಥ ಹೇಳಿಕೆ ಸರಿ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಸರಿಯಲ್ಲ, ಇದು ರಾಷ್ಟ್ರ ವಿರೋಧಿ ಹೇಳಿಕೆ ಆಗುತ್ತೆ, ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತೇಳಿ. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಕೆಲ ಕ್ಷಣಗಳ ಹಿಂದೆ ಸಂಸದ ಡಿ.ಕೆ. ಸುರೇಶ್ ಅವರು ಮಾತಾಡಿದ್ದಾರೆ ಅನ್ನೋಂಥ ಮಾತನ್ನು ಮಾಹಿತಿ ಲಭ್ಯ ಆಗ್ತಾ ಇದೆ. ಏನಂತಂದರೆ, ನಾನು ಕೊಟ್ಟಿರುವಂತಹ ಹೇಳಿಕೆಯನ್ನು ತಿರುಚಲಾಗಿದೆ, ಅದನ್ನು ತಪ್ಪಾಗಿ ಭಾವಿಸಲಾಗಿದೆ, ನಮಗೆ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೆ. ಇದೇ ರೀತಿಯಲ್ಲಿ ಅನುದಾನದಲ್ಲಿ ಅನ್ಯಾಯ ಆಗ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತ್ಯೇಕ ರಾಷ್ಟ್ರವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೆ. ಈಗ ಪ್ರತ್ಯೇಕ ರಾಷ್ಟ್ರ ಬೇಕು, ನಮಗೆ ದೇಶವನ್ನು ವಿಭಜನೆ ಮಾಡಿ ಅನ್ನೋಂಥ ಮಾತನ್ನು ನಾನು ಹೇಳಿಲ್ಲ. ಆದರೆ ನಾನು ಕೊಟ್ಟಿರುವಂಥ ಹೇಳಿಕೆಯೇ ತಿರುಚಿಬಿಟ್ಟಿದ್ದಾರೆ ಅನ್ನೋಂಥ ಮಾತನ್ನು ಸಂಸದರು ಹೇಳಿದ್ದಾರೆ. ತಾನು ಕೊಟ್ಟಿರುವಂಥ ಹೇಳಿಕೆ ತನ್ನ ಅರ್ಥದಲ್ಲಿ ಸರಿಯಾಗಿಯೇ ಇದೆ, ನಮಗೆ ಅನುದಾನದಲ್ಲಿ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಆಗಬೇಕು, ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು, ನಮ್ಮ ಅನ್ಯಾಯವನ್ನು ನಮಗೆ ರಾಜ್ಯದ ಮೇಲೆ ಆಗ್ತಿರೋಂಥ ಅನ್ಯಾಯವನ್ನು ತಡೆಗಟ್ಟಬೇಕು, ಅದಕ್ಕೆ ಗಮನ ಹರಿಸಬೇಕು. ಆ ಹೇಳಿಕೆಗೆ ನಾನು ಇನ್ನೂ ಕೂಡ ಬದ್ಧ ಇದ್ದೀನಿ ಅಂತ ಮಾತನ್ನು ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಆದರೆ ತನ್ನ ಹೇಳಿಕೆಯನ್ನು ಅರ್ಥವನ್ನು ವ್ಯಾಖ್ಯಾನವನ್ನೇ ಬದಲಾವಣೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತನ್ನ ಹೇಳಿಕೆಯನ್ನು ಅರ್ಥ ಮಾಡ್ಕೋಬೇಕು ಅವರು. ನಾನು ದೇಶವನ್ನು ವಿಭಜಿಸುವಂಥ ಮಾತನ್ನು ಹೇಳಿಲ್ಲ, ವಿಭಜನೆ ಮಾಡಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ಬರುತ್ತೆ ಮುಂದೆ, ಇದೇ ರೀತಿ ಅನ್ಯಾಯ ಆಗ್ತಾ ಹೋದರೆ ಅನ್ನೋಂಥ ಮಾತನ್ನು ತಾನು ಹೇಳಿದ್ದೆ ಅನ್ನೋಂಥದ್ದನ್ನು ಸಂಸದ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಆದರೆ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂತಂದರೆ ಇದು ಚುನಾವಣಾ ವರ್ಷ. ಪ್ರತಿಯೊಂದು ವಿಚಾರ, ಯಾವುದೇ ವಿಚಾರ ಸಿಕ್ಕಿದ್ರೂ ಸಹಿತ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಇಂಥ ವಿಚಾರ ಸಿಕ್ಕಿದ್ರೆ ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಖಂಡಿತ ಮಾಡೇ ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ಬಿ ಜೆ ಪಿ ಪ್ರಯತ್ನ ಮಾಡ್ತಾಯಿದೆ. ಆದರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನಂತಂದರೆ, ಮತ್ತು ಸಂಸದ ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಈ ರೀತಿಯಾಗಿ ಅರ್ಥೈಸಬೇಕು ಅಂಥೇಳಿ ಸ್ಪಷ್ಟೀಕರಣ ನೀಡುವ ಬದಲು ಕೆಲವರು ಕೆಲವು ಸಚಿವರೆಲ್ಲರೂ ಕೂಡ ಹೇಳ್ತಾ ಇರೋದು ತಪ್ಪಾಗಿ ಅರ್ಥೈಸಿದರೆ ಅದನ್ನು ಹೇಳ್ದೇನೆ ನೇರವಾಗಿ ಅವರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸಂಸದ ಸುರೇಶ್ ಅವರು ಹೇಳಿರೋದು ಸರಿ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ, ದೇಶ ವಿಭಜನೆ ವಿಚಾರವಾಗಿ ಅವರು ಆಡಿರೋ ಮಾತು ಸರಿ ಇದೆ ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರ ಹೇಳಿಕೆಗೆ ಇನ್ನಷ್ಟು ಪುಷ್ಟೀಕರಣ ಸಿಕ್ಕು ದೇಶ ವಿಭಜನೆ ಅರ್ಥದಲ್ಲಿಯೇ ಅವರು ಮಾತಾಡಿದ್ದಾರೆ ಅನ್ನೋಂಥ ಭಾವನೆ ಬರೋ ರೀತಿಯಲ್ಲಿ ಕೆಲವೊಂದಷ್ಟು ಜನ ಮಾತಾಡ್ತಾ ಇರೋದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸದ್ಯಕ್ಕಂತೂ ಇದು ತಣ್ಣಗಾಗೋ ಲಕ್ಷಣ ಕಾಣ್ತಾ ಇಲ್ಲ. ಬಿ ಜೆ ಪಿಯ ಇನ್ನೊಂದಿಷ್ಟು ಬೇರೆ ಬೇರೆ ಘಟಕದವರು ಇದರ ವಿಚಾರದಲ್ಲಿ ಪ್ರತಿಭಟನೆ ಮಾಡೋದು ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರ ಈ ವಿಚಾರದಲ್ಲಿ ಸ್ಪಷ್ಟೀಕರಣ ನೀಡೋದು, ಕ್ಷಮೆ ಕೇಳೋದು ಅಥವಾ ಕ್ರಮ ತೆಗೆದುಕೊಳ್ಳೋದು ಯಾವುದೂ ಮಾಡದೇನೆ ಹಾಗೆ ಮುಂದುವರಿಸಿದರೆ ಬಿ ಜೆ ಪಿ ಇದನ್ನು ದೊಡ್ಡ ಅಸ್ತ್ರವಾಗಿ ಬಳಸಿಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಇದೆ. ದೇಶದ ಮಟ್ಟದಲ್ಲಿ ಇದರ ಗಮನ ಸೆಳೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರ ಹೇಳಿಕೆ ಕೊಟ್ಟ ನಂತರದಲ್ಲಿ ದೇಶಾದ್ಯಂತ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬಿ ಜೆ ಪಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಲಿಕ್ಕಿದೆ, ಈಗಾಗಲೇ ಮಾಡ್ತಾನೂ ಇದೆ ಕೂಡ. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.